ಮೊದಲಿಗೆ ಡಿಕೆ ಯುಗ ಆರಂಭ ಆಗ್ತಾ ಇದೆ. ಜೊತೆಗೆ ಸಂಪುಟದಲ್ಲಿ ಯಾರಿರ್ತಾರೆ ಅನ್ನುವಂಥ ಕುತೂಹಲದ ಮಧ್ಯದಲ್ಲೇ ಈ ಸಂಪುಟ ಸರ್ಕಸ್ನ ಹೊತ್ತಲ್ಲೇ ದಾವಣಗೆರೆ ದಕ್ಷಿಣದ ಬಾಂಬ್ ಈಗ ಸ್ಫೋಟಗೊಳ್ತಾ ಇದೆ. ಅದೇ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ ಬಾಂಬ್. ಹೊಸ ಸಂಪುಟ ರಚನೆಯಾಗುವ ಹೊತ್ತಲ್ಲೇ ಜಮೀರ್ ವಿರುದ್ಧ ಯಾರಾದರೂ ಷಡ್ಯಂತ್ರ ಮಾಡಿದ್ರ? ಆ ಆಡಿಯೋ ಒರಿಜಿನಲ್ಲ ಅಥವಾ ಫೇಕಾ? ಜಮೀರ್ಗೆ ಸಚಿವ ಸ್ಥಾನ ತಪ್ಪಿಸುವುದಕ್ಕೆ ಆಡಿಯೋ ಬಾಂಬ್ ಯಾರಾದರೂ ಸಿಡಿಸಿರೋದಾ? ಇದು ಜಮೀರ್ ಅಹಮದ್ ವಿರೋಧಿಗಳಿಂದ ಸಂಚು ನಡೆದಿದೆ ಅಂಥೇಳಿ ಜಮೀರ್ ಆಪ್ತರು ಜೊತೆಗೆ ಆ ಆಡಿಯೋದಲ್ಲಿರೋರು ಕೂಡ ಹೇಳಿದ್ದಾರೆ. ಆಡಿಯೋ ಬಗ್ಗೆ ಸಿದ್ದರಾಮಯ್ಯನವರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಂತೆ ಜಮೀರ್ ಅಹಮದ್ ಖಾನ್ ಅವರು. ಏನಂತ? ಸಾರ್, ಬೇಕು ಅಂತಲೇ ನನ್ನ ವಿರುದ್ಧ ಸುಳ್ಳು ಆಡಿಯೋ ರಿಲೀಸ್ ಮಾಡಿದ್ದಾರೆ ಸಾರ್. ಸಚಿವ ಸ್ಥಾನವನ್ನು ತಪ್ಪಿಸಬೇಕು ಅಂತ ಆಡಿಯೋ ಬಿಟ್ಟಿದ್ದಾರೆ. ಇದರ ಹಿಂದೆ ಇರೋರು ಯಾರು ಅಂತ ನನಗೆ ಗೊತ್ತು. ಆಡಿಯೋ ಬಗ್ಗೆ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ ಜಮೀರ್. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದಾರಂತೆ, ತಲೆ ಕೆಡಿಸ್ಕೋಬೇಡ, ನಿನ್ನ ಜೊತೆಗೆ ನಾನು ಇದ್ದೀನಿ ಅಂದ್ರಂತೆ. ಹೈಕಮಾಂಡ್ ಗಮನಕ್ಕೆ ನಾನು ತರ್ತೀನಿ ಅಂತ ಜಮೀರ್ಗೆ ಭರವಸೆಯನ್ನು ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು. ನೋಡಿ, ಮೊಹಮ್ಮದ್ ಸಿರಾಜ್ ಅನ್ನೋರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ. ಆ ಆಡಿಯೋದಲ್ಲಿ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಒಂದು ರೀತಿಯಾದ ಸೋಲು ಗೆಲುವಿನ ಲೆಕ್ಕಾಚಾರದ ಹಿನ್ನೆಲೆ ಮಾತುಕತೆಗಳಾಗಿದ್ದಾವೆ. ಅಂದರೆ ಸಪೋರ್ಟ್ ಯಾವ ರೀತಿಯ ಕೊಡಬೇಕು ಹೀಗನ್ನುವಂಥ ಮಾತು. ಕಾಂಗ್ರೆಸ್ನ ಸೋಲಿಸಬೇಕು ಅನ್ನುವಂಥ ಸಂಚು ರೂಪಿಸಿದ್ರು. ಇದು ಪಕ್ಷ ವಿರೋಧಿಯ ಚಟುವಟಿಕೆ ಅಂಥೇಳಿ ಕಾಂಗ್ರೆಸ್ನ ಮುಖಂಡರು ಹೈಕಮಾಂಡ್ ಗಮನಕ್ಕೆ ಪತ್ರದ ಮೂಲಕ ಜೊತೆಗೆ ಈ ಆಡಿಯೋದ ಲಿಂಕ್ನ ಮೂಲಕ ಹೈಕಮಾಂಡ್ ಗಮನಕ್ಕೆ ತಂದರು. ಸುರ್ಜೇವಾಲಾ ಅವರು ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ರು ಕಾಂಗ್ರೆಸ್ನ ಮುಖಂಡರು. ಜೊತೆಗೆ ಇದರ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಆಡಿಯೋದಲ್ಲಿ ಮಾತನಾಡಿರೋನು ನಾನಲ್ಲ, ಅದು ಎಐ ವಿಡಿಯೋದು. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದಾಗಿದೆ, ರಾಜಕೀಯ ಪ್ರೇರಿತ ಷಡ್ಯಂತ್ರ, ಇದು ಸಂಚು ರೂಪಿಸಲಾಗಿದೆ ನನ್ನ ವಿರುದ್ಧ ಅಂತ ಜಮೀರ್ ಅವರು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಓಕೆ ಆಯಿತು, ನಾನು ಇದ್ದೀನಿ, ನಾನು ನೋಡ್ಕೊಳ್ತೀನಿ, ಹೈಕಮಾಂಡ್ ಗಮನಕ್ಕೆ ಇದನ್ನು ತರ್ತೀನಿ ಅಂತಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಅವರು. ಗೋವಿಂದ್, ಈಗ ಒಂದು ಕಡೆ ಸಂಪುಟ ಸರ್ಕಸ್ ನಡೀತಾ ಇದೆ. ಹಾಗಾಗಿ ಸಂಪುಟದಿಂದ ಜಮೀರ್ ಅವರಿಗೆ ಸಚಿವ ಸ್ಥಾನವನ್ನು ತಪ್ಪಿಸಬೇಕು ಅಂತ ಹೇಳಿ ವಿರೋಧಿಗಳು ಮಾಡಿದ ಷಡ್ಯಂತ್ರ ಇದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಆಡಿಯೋದಲ್ಲಿ ಹೇಳಿರೋದಕ್ಕೂ ಜೊತೆಗೆ ಈ ಸಂದರ್ಭದಲ್ಲಿ ಈಗ ಬೈ ಎಲೆಕ್ಷನ್ ಆಗಿರೋದು ತುಂಬ ದಿನ ಆಯಿತು ಮುಗಿದೋಗಿ, ಸೊ ಈ ಸಂದರ್ಭದಲ್ಲಿ ಈ ಆಡಿಯೋ ರಿಲೀಸ್ ಆಗಿದೆ ಅಂತಂದ್ರೆ ಇನ್ನೇನು ಅರ್ಥ ಕೊಡುತ್ತೆ? ಸಹಜವಾಗಿ ಇದೊಂದು ರೀತಿ ರಾಜಕೀಯ ಆರೋಪ ಅಂತ ಹೇಳಿ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದ್ ಕಡೆ ದೆಹಲಿಯ ಅಂಗಳದಲ್ಲಿ ಸಂಪುಟ ರಚನೆ ಕಸರತ್ತು ನಡೀತಿದೆ, ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ನನ್ನ ಆಡಿಯೋನ ಬಳಸಿ ಎಲ್ಲೋ ಒಂದ್ ಕಡೆ ಎಐ ತಂತ್ರಜ್ಞಾನ ಬಳಸಿ ಈ ರೀತಿ ಒಂದು ಫೇಕ್ ಆಡಿಯೋನ ಬಳಸಿ ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನದಿಂದ ನನ್ನ ಎಲ್ಲೋ ದೂರ ಇಡಬೇಕು, ಈ ರೀತಿ ಒಂದು ಕೈ ತಪ್ಪಬೇಕು, ಈ ರೀತಿ ಒಂದು ಷಡ್ಯಂತ್ರ ಮಾಡಿ ಈ ರೀತಿ ಒಂದು ಆಡಿಯೋ ಮಾಡಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ ಸಂಬಂಧಪಟ್ಟಂತೆ ನಾನು ಏನು ಕೆಲಸ ಮಾಡಿದ್ದೀನಿ, ಆದ್ರೂ ಕೂಡ ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ನನ್ನ ರಾಜಕೀಯ ವಿರೋಧಿಗಳು ಸಚಿವ ಸ್ಥಾನ ಕೈ ತಪ್ಪಿಸ್ಬೇಕು ಅಂತೇಳಿ ಈ ರೀತಿ ಒಂದು ಕುತಂತ್ರ ಮಾಡಿದ್ದಾರೆ ಅಂತೇಳಿ ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ನೇರವಾದಂತ ಆರೋಪ ಮಾಡಿದ್ದಾರೆ. ಇದರ ಹಿಂದೆ ಯಾರಿದ್ದಾರೆ, ಯಾರು ಮಾಡಿದ್ದಾರೆ ಎಲ್ಲವೂ ಕೂಡ ನನಗೆ ಗೊತ್ತಿದೆ ಸರ್, ಆದ್ರೆ ಇವರ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಬೇಕು, ಇದನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ನೀವು ತರಬೇಕು. ಯಾಕಂದ್ರೆ ಪದೇ ಈ ಒಂದು ವಿಚಾರದಲ್ಲಿ ನನ್ನನ್ನ ಈ ರೀತಿ ರಾಜಕೀಯವಾಗಿ ಸಿಲುಕಿಸ್ಬೇಕು ಅಂತ ಹೇಳಿ ಈ ರೀತಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಿದೆ ಯಾರು ಈ ರೀತಿ ಒಂದು ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಇದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು ನೀವು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಓಕೆ ಕಣಯ್ಯ, ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡ, ಇದೆಲ್ಲವೂ ಕೂಡ ಗೊತ್ತಿದೆ, ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಸಹಜ, ಹಾಗಾಗಿ ಈ ವಿಚಾರವನ್ನ ನಾನು ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತೀನಿ, ನೀನು ಟೆನ್ಷನ್ ಮಾಡ್ಕೊಳ್ಬೇಡ, ನೀನು ಸಚಿವ ಸಂಪುಟದಲ್ಲಿ ಇರ್ತೀಯ, ಅದು ಕೂಡ ನಾನು ನಿನಗೆ ಭರವಸೆ ಕೊಡ್ತೀನಿ ಅಂತೇಳಿ ಈ ರೀತಿ ಒಂದು ಭರವಸೆ ಮಾತುಗಳನ್ನ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿದ್ದರಾಮಯ್ಯ ಹೇಳಿರುವಂತದ್ದು. ಹೇಳಿಕೆಯಲ್ಲಿ ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯರ ಅತ್ಯಂತ ಬಗ್ಗದ ಗುರುತಿಸಿಕೊಂಡಂತರು, ನನ್ನ ರಾಜಕೀಯ ಗುರು ಸಿದ್ದರಾಮಯ್ಯ ಅಂತ ಹೇಳಿ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಉಳಿದ ವರ್ಷ ಕೂಡ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಂತ ಹೇಳಿ ಈ ರೀತಿ ಹೇಳಿಕೆಗಳನ್ನ ಹಿಂದೆ ಕೊಡ್ತಿದ್ರು. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗ ನಾಯಕತ್ವ ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಪುಟ ರಚನೆ ಕಸರತ್ತು ಸಂದರ್ಭದಲ್ಲೇ ಈ ರೀತಿ ಒಂದು ಆಡಿಯೋ ಬಿಡುಗಡೆ ಆಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ ಸಂಬಂಧಪಟ್ಟಂತೆ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾರ್ಯಾರು ಕೆಲಸ ಮಾಡಿಲ್ಲ ಎಲ್ಲವೂ ಕೂಡ ಗೊತ್ತಿದೆ. ಆದ್ರೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಆಡಿಯೋ ಬಿಡುಗಡೆ ಮಾಡಿ ಅದು ನನ್ನ ಹೆಸರಿಗೆ ಕಳಂಕ ತರಬೇಕು ಅಂತ
ಸಂದರ್ಭದಲ್ಲಿ ಈ ರೀತಿ ಆಡಿಯೋ ಬಿಡುಗಡೆ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಈಗ ಏನು ಸಿದ್ದರಾಮಯ್ಯ ಭೇಟಿಯಾದಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಹಳೆಯನ್ನು ತೋಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಈ ಒಂದು AI ತಂತ್ರಜ್ಞಾನ ಬಳಸಿ ನನ್ನ ಆಡಿಯೋನ ಫೇಕ್ ಮಾಡಿದರೆ, ಹಾಗಾಗಿ ಇದರ ವಿರುದ್ಧ ನಾನು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೂ ಕೂಡ ನಾನು ದೂರನ್ನ ಕೊಡ್ತೀನಿ. ಆದ್ರೆ ಈ ರೀತಿ ಯಾರು ನನ್ನ ರಾಜಕೀಯ ವಿರೋಧಿಗಳ ಷಡ್ಯಂತ್ರ ಮಾಡಿದ್ರೆ ಅವರಿಗೆ ತಕ್ಕ ಕಾನೂನು ಪಾಠ ಕಳಿಸ್ತೀನಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಪತ್ರಿಕೆ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಬಣ ಅಂತೇಳಿ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋ ನಡುವೆ ಎಲ್ಲೋ ಒಂದ್ ಕಡೆ ಸಂಪುಟ ಕಸರತ್ ನಡೀತೆ. ಈ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈ ರೀತಿ ಒಂದು ಆಡಿಯೋ ಬಿಡುಗಡೆ ಆಗಿದೆ. ಹಾಗಾಗಿ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ತಮ್ಮ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಶರತ್, ಅದರ ಕಡೆ ಗೋವಿಂದ್, ಈ ಹಿಂದೆ KN ರಾಜಣ್ಣ ಅವರ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆನೆಸ್ಕೊಳ್ಳೋದಾದ್ರೆ ಆ ಸಂದರ್ಭದಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋಕೆ ಹೋಗಿ ಏನೋ ಹೇಳಕ್ ಹೋಗಿ ಮತ್ತಿನ್ನೇನೋ ಅರ್ಥ ಕಲ್ಪಿಸಿಕೊಂಡು ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಯಿತು. ಅಂದ್ರೆ ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಆಗ ಆ ಪ್ರಕರಣದಲ್ಲಿ. ಬಟ್ ಇದರಲ್ಲಿ ಪ್ರಾಥಮಿಕ ಹಂತದಲ್ಲಿ ಇಫ್ ಇನ್ ಕೇಸ್ ಅದು ಜಮೀರ್ ಅವರದ್ದೇ ಆಡಿಯೋ ಅನ್ನೋದಾದರೆ ಕ್ರಮ ಯಾವ ರೀತಿ ಇರುತ್ತೆ ಅಂತ ಹೈಕಮಾಂಡ್ ಕಡೆಯಿಂದ? ಶರತ್, ಸಹಜವಾಗಿ ಜಮೀರ್ ಅಹಮದ್ ಖಾನ್ ಅವ್ರದ್ದು ಆಡಿಯೋ ಇದೆ ಅಂತ ಹೇಳಿದ್ರೆ ಸಹಜವಾಗಿ ಇದನ್ನ FSL ರಿಪೋರ್ಟ್ ಕಳಿಸ್ಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಇದೇನಾ ಇಲ್ಲೋ ಅಥವಾ AI ತಂತ್ರಜ್ಞಾನ ಬಳಸಿ ಈ ರೀತಿ ಏನಾದ್ರು ಆಡಿಯೋ ಬಳಸ್ಕೊಂಡಿದಾರ? ಯಾಕಂದ್ರೆ ಅವರ ಪರವಾಗಿ ಏನೋ ಅವರ ಜೊತೆಲಿ ಯಾರು ಮಾತನಾಡಿದ್ದಾರೆ ಸಿರಾಜ್ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ, ನಾನು ಈ ಒಂದು ವಿಚಾರ ಸಂಬಂಧಪಟ್ಟ ಯಾವುದೂ ಕೂಡ ಮಾತನಾಡಿಲ್ಲ, ಇದೆಲ್ಲವೂ ಕೂಡ ಫೇಕ್ ಅಂತೇಳಿ ದಾವಣಗೆರೆಯಲ್ಲಿ ಈಗಾಗಲೇ ಏನೋ ಮುಸ್ಲಿಂ ಮುಖಂಡ ಸಿರಾಜ್ ಅವರು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈಗಾಗಲೇ ಒಂದು ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡಿದರೆ, ಒಂದು AI ತಂತ್ರಜ್ಞಾನ ಬಳಸಿ ಈ ರೀತಿ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಬೇಕು ಅಂತೇಳಿ ಈ ರೀತಿ ಒಂದು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ, ನನಗೆ ಕಳಂಕ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಒಂದು ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳು ಕೂಡ ಸ್ಪಷ್ಟವಾಗಿ ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡ ಅಂತೇಳಿ ಸಿದ್ದರಾಮಯ್ಯ ಅವರು ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಭರವಸೆಯ ಮಾತುಗಳನ್ನ ಮಾತನಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಯಾವ ರೀತಿ ಒಂದು ಕ್ರಮವನ್ನು ತೆಗೆದುಕೊಳ್ತಾರ ಅಥವಾ ಈ ಒಂದು ವಿಚಾರ ಸಂಬಂಧಪಟ್ಟಿದ್ದು ಈಗಾಗಲೇ ನಾವು ಸೈಬರ್ ಕ್ರೈಮ್ ಠಾಣೆಗೆ ನಾನು ದೂರನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿದರೆ, ಅಲ್ಲಿ ಈ ಒಂದು ಪ್ರಕರಣ ತನಿಖೆ ಆಗ್ಬೇಕಾಗುತ್ತೆ. ತನಿಖೆಯ ಸತ್ಯಾಸತ್ಯತೆ, ಜಮೀರ್ ಅಹಮದ್ ಖಾನ್ ಅವರು ಇದೇ ಒಂದು ಆಡಿಯೋನ ಅವರು ವಾಯ್ಸ್ ಇದೇ ಆಗಿದೆಯಾ, ಇದೆಲ್ಲವೂ ಕೂಡ ಒಂದು ಪ್ರಕರಣದ ಒಂದು ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಆದ ಬಳಿಕವೂ ಪ್ರಕರಣದ ಸತ್ಯಾಸತ್ಯಾಂಶ ಹೊರಗೆ ಬರುತ್ತೆ. ಅಲ್ಲಿವರೆಗೂ ಕೂಡ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಒಂದಂತೂ ಸ್ಪಷ್ಟ, ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಪಿತೂರಿ ಮಾಡಿದ್ದಾರೆ, ರಾಜಕೀಯವಾಗಿ ಷಡ್ಯಂತ್ರ ಮಾಡಿದ್ದಾರೆ ನನ್ನ ವಿರೋಧಿಗಳೇ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಿದ್ದರಾಮಯ್ಯ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಹಾಗಾಗಿ ಇದರ ವಿರುದ್ಧ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಸದ್ಯಕ್ಕೆ ನೋಡ್ಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ.